ಪಂಚಮುಂಡಾಸನ ಅಂದ್ರೆ ಏನು? ಪಂಚ ಅಂತ ಹೇಳಿದ್ರೆ 5, ಮುಂಡ ಅಂತ ಹೇಳಿದ್ರೆ ತಲೆ, ಆಸನ ಅಂತ ಹೇಳಿದ್ರೆ ಕೂರುವಂತಹ ಜಾಗ ಮತ್ತು ಸ್ಥಳ. ಪ್ರಾಣಿಗಳ ಚರ್ಮದ ಮೇಲೆ ಕೂತು ಸಾಧನೆಗಳನ್ನು ಮಾಡ್ತಾ ಇದ್ರು. ಜಿಂಕೆ ಚರ್ಮ, ಹುಲಿ ಚರ್ಮ ಮತ್ತೆ ಚಿರತೆ ಚರ್ಮ, ಇಂತಹ ಆಸನಗಳ ಮೇಲೆ ಕುಂತು ನೋಡಿ. ಈ ಪಂಚಮುಂಡಾಸನಗಳಲ್ಲಿ ನರಮುಂಡ, ನರಿಮುಂಡ, ಸರ್ಪಮುಂಡ, ಮಾರ್ಜಾಲ ಮುಂಡ ಮತ್ತು ಮರ್ಕಟ ಮುಂಡ ಅಂತ ಬರುತ್ತೆ. ಈ 5 ಪ್ರಮುಖವಾಗಿರುವಂತಹ ಮುಂಡಾಸನಗಳಲ್ಲಿ ಬರುವಂತಹ ತಲೆಬುರುಡೆಗಳು. ಕಾಳೆಯನ್ನು ಹೊಲಿಸ್ಕೊಬೇಕಾದ್ರೆ ಮೊದಲು ಢಾಕಿನಿ ಶಾಕಿನಿಯನ್ನು ಹೊಲಿಸ್ಕೊಬೇಕಾಗುತ್ತೆ. ಮತ್ತೆ ಈ 5 ಮುಂಡಾಸನದಲ್ಲಿ ಬಹಳ ಪ್ರಮುಖವಾಗಿ ಬರುವಂಥದ್ದು ನರಮುಂಡ, ಅಂದ್ರೆ ಮನುಷ್ಯರ ತಲೆಬುರುಡೆ. ಯಾವುದೇ ಒಂದು ತಂತ್ರ ಸಾಧನೆ ಆಗಬೇಕು ಅಂತಂದರೆ ಆ ತಂತ್ರ ಸಾಧನೆ ಮೇಲೆ ನಿರ್ದಿಷ್ಟವಾದಂತಹ ಆಸನಗಳಿರತ್ತೆ. ಕೆಲವೊಬ್ಬರು ದರ್ಬೆಯಿಂದ ಮಾಡಿರುವಂತಹ ಆಸನದ ಮೇಲೆ ಕೂತ್ಕೊಂಡು ಕೆಲವೊಂದು ಸಾಧನೆಗಳನ್ನ ಮಾಡ್ತಾರೆ. ಇನ್ನು ಕೆಲವೊಂದು ಉಲ್ಲನ್ನಲ್ಲಿ ಮಾಡಿರುವಂತಹ ಆಸನದ ಮೇಲೆ ಮಾಡ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ವಿಧವಾದಂತಹ ಆಸನದ ಬಗ್ಗೆ ಅವ್ರಿಗೆ ಯಾವ ಒಂದು ಸಿದ್ಧಿ ಬೇಕೋ ಅಥವಾ ಅವರ ಒಂದು ಗುರುಪದೇಶ ಏನೇನಿರುತ್ತೋ ಅದ್ರ ಮೇಲೆ ಆ ಆಸನದ ಮೇಲೆ ಕೂತ್ಕೊಂಡು ಸಾಧನೆಗಳನ್ನ ಮಾಡ್ತಿರ್ತಾರೆ. ಆದರೆ ತಂತ್ರ ಮಾರ್ಗದಲ್ಲಿ ಎಸ್ಪೆಷಲಿ ಈ ಒಂದು ಗೌಳಾಚಾರ ಇರ್ಬೋದು ಅಥವಾ ವಾಮಾಚಾರ ಇರ್ಬೋದು ಅಥವಾ ಈ ಒಂದು ಎಡಪಂಥೀಯ ಒಂದು ತಂತ್ರ ಸಾಧನೆ ಏನಿದೆ ಅಲ್ಲಿ ಪ್ರಮುಖವಾಗಿ ಪಂಚಮುಂಡಾಸನ ಅಂತ ಬರುತ್ತೆ. ಇದು ಏನಿದು ಪಂಚಮುಂಡಾಸನ? ಇದನ್ನು ಯಾಕೆ ಎಲ್ಲರೂ ಮಾಡಬಾರದು ಆ್ಯಂಡ್ ಇದನ್ನು ಎಲ್ಲಿ ಮಾಡ್ತಾರೆ? ಈ ಪಂಚಮುಂಡ ಅಂದರೆ ಯಾವ್ಯಾವ ಪ್ರಾಣಿಗಳದಿದು ತಲೆಬುರುಡೆಗಳು? ಇದನ್ನು ಮಾಡಿದ್ರೆ ಏನಾಗತ್ತೆ? ಇದರ ಪ್ರಯೋಜನ ಏನು? ಇದೆಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿಯವರು ನಮ್ಮೊಟ್ಟಿಗಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ ಗುರುಗಳೇ, ಪಂಚಮುಂಡಾಸನ ಪಂಚಮುಂಡಾಸನ ಅಂದ್ರೆ ಏನು? ಫಸ್ಟ್ ಹೆಸರಲ್ಲೇ ಇರುವ ಹಾಗೆ ಪಂಚ ಅಂತ ಹೇಳಿದ್ರೆ 5, ಮುಂಡ ಅಂತ ಹೇಳಿದ್ರೆ ತಲೆ, ಆಸನ ಅಂತ ಹೇಳಿದ್ರೆ ಕೂರುವಂತಹ ಜಾಗ ಮತ್ತು ಸ್ಥಳ. ನೋಡಿ, ಪಂಚಮುಂಡಾಸನ ಅನ್ನುವಂಥದ್ದು ಮೊದಲನೇದಾಗಿ ತಂತ್ರಶಾಸ್ತ್ರದಲ್ಲಿ ನೀವು ಹೇಳಿರೋ ಪ್ರಕಾರದಲ್ಲಿ ಕೆಲವೊಂದು ಆಸನಗಳು ಬರುತ್ತೆ. ನಾವು ಮುಂಚೆ ಎಲ್ಲ ನೋಡಿದಾಗ ತಂತ್ರ ಸಾಧಕರು ಈಗಿಲ್ಲ, ಮುಂಚೆ ತಂತ್ರ ಸಾಧಕರು, ತಾಂತ್ರಿಕರು, ಈಗ ಅಘೋರಿಗಳಾಗಿರ್ಬೋದು, ಕಾಪಾಲಿಕರಾಗಿರ್ಬೋದು, ನವನಾಥ್ ಪಂಥ ಆಗಿರಬಹುದು, ಅವಧೂತರುಗಳಾಗಿರಬಹುದು, ಇಂತಹ ಸಾಧು ಸನ್ಯಾಸಿಗಳು ಯಾರೇ ಆಗಿರಬಹುದು, ಅಂದರೆ ಋಷಿಗಳು, ಮುನಿಗಳು, ಸಾಧುರು, ಸಂತರು ಅಂತ ಬರ್ತಾರೆ. ಇಷ್ಟೂ ಜನನು ಕೂಡ ಮುಂಚೆ ಏನು ಮಾಡ್ತಿದ್ರು? ಪ್ರಾಣಿಗಳ ಚರ್ಮದ ಮೇಲೆ ಕೂತು ಸಾಧನೆಗಳನ್ನು ಮಾಡ್ತಾಯಿದ್ರು. ಜಿಂಕೆ ಚರ್ಮ, ಹುಲಿ ಚರ್ಮ ಮತ್ತು ಚಿರತೆ ಚರ್ಮ, ಇಂತಹ ಆಸನಗಳ ಮೇಲೆ ಕೂತು ಸಾಧನೆಗಳನ್ನು ಎಂತಕ್ಕೆ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಬೇಗ ಸಿದ್ಧಿ ಆಗುತ್ತೆ, ಏಕಾಗ್ರತೆ ಮೂಡುತ್ತೆ ಮತ್ತು ದೈವಾನುಗ್ರಹ ಬೇಗ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದ ಉಲ್ಲೇಖ ಇದೆ ಇದ್ರ ಬಗ್ಗೆ. ಅದಕ್ಕೇನೆ ಶಿವನನ್ನ ಗಜಚರ್ಮಾಂಬರ ಅಂತೇಳಿ ಕರಿತೀವಿ ನಾವು, ಹೌದಲ್ಲ? ಗಜಚರ್ಮಾಂಬರ ಅನ್ನುವಂಥದ್ದು ಅದೇ ಕಾರಣಕ್ಕೇನೆ. ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ಆಸನಗಳಲ್ಲಿ ನೋಡಬೇಕಾದ್ರೆ ಪದ್ಮಾಸನ ಅಂತ ನೋಡ್ತೀವಿ. ನಾವು ಪದ್ಮಾಸನ ಎಲ್ಲ ದೇವತೆಗಳಲ್ಲೂ ನೋಡ್ತೀವಿ. ಅದು ಅನುಗ್ರಹವಾಗಿ ಮಾಡುವಂಥದ್ದು. ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ತಂತ್ರಶಾಸ್ತ್ರದಲ್ಲಿ ನಾವು ಕೆಲವೊಂದು ಆಸನಗಳು ಬೇರೆ ಬೇರೆ ಪ್ರಕಾರದಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಬರುತ್ತೆ. ಹಠಯೋಗಿಗಳ ಆಸನಗಳು ಇರುತ್ತದೆ. ಅಂದರೆ ಒಬ್ಬೊಬ್ಬರು ನೋಡಿದಾಗ ತಲೆ ಕೆಳಗಡೆ ಮಾಡಿ ಕಾಲು ಮೇಲ್ಗಡೆ ಮಾಡಿ ಆಸನಗಳನ್ನು ಸಿದ್ಧಿ ಮಾಡ್ಕೊತಾರೆ. ಯೋಗಾಸನಗಳಲ್ಲಿ ಹಠಯೋಗಗಳು ಅಂತ ಬರ್ತದೆ. ಅದು ಕೆಲವೊಂದು. ಇನ್ನೊಂದು ಕೆಲವೊಂದು ಬರುವಂಥದ್ದು ಅವರ ದೇಹವನ್ನೇ ದಂಡಿಸಿ ಆಸನಗಳನ್ನು ಮಾಡ್ತಾರೆ ಸಿದ್ಧಿಗೋಸ್ಕರ. ದೇಹ ದಂಡಿಸಿ ಒಬ್ಬೊಬ್ಬರು ನಾವು ಇದ್ರಲ್ಲಿ ನೋಡಿದಾಗ ಕುಂಭಮೇಳದಲ್ಲಿ ಬಹಳಷ್ಟು ಸಂತರು, ಅಘೋರಿಗಳು, ನಾಗಸಾಧುಗಳನ್ನು ನೋಡಿದ್ದೀವಿ ನಾವು. ಅವರೆಲ್ಲರೂ ಕೂಡ ದೇಹಗಳನ್ನು ದಂಡಿಸಿ ಮಾಡುವಂಥ ಆಸನಗಳು ಬಹಳಷ್ಟು ವಿಧಾನಗಳು ನೋಡಿರಬಹುದು. ಅದೇ ರೀತಿ ತಂತ್ರಶಾಸ್ತ್ರವನ್ನು ಕಲಿಯುವಂಥವರು, ತಂತ್ರಶಾಸ್ತ್ರದ ಬಗ್ಗೆ ತಿಳುವಳಿಕೆ ಇದ್ದಂಥವರು, ತಂತ್ರಶಾಸ್ತ್ರದ ಬಗ್ಗೆ ಅದ್ರ ಬಗ್ಗೆ ಗೊತ್ತಿರುವಂಥವ್ರಿಗೆ ನೋಡಿ, ಈ ಪಂಚಮುಂಡಾಸನಗಳಲ್ಲಿ ನರಮುಂಡ, ನರಿಮುಂಡ, ಸರ್ಪಮುಂಡ, ಮಾರ್ಜಾಲ ಮುಂಡ ಮತ್ತು ಮರ್ಕಟ ಮುಂಡ ಅಂತ ಬರುತ್ತೆ. ಈ 5 ಪ್ರಮುಖವಾಗಿರುವಂತಹ ಮುಂಡಾಸನಗಳಲ್ಲಿ ಬರುವಂತಹ ತಲೆಬುರುಡೆಗಳು. ಇದು ತಂತ್ರಶಾಸ್ತ್ರದಲ್ಲಿ ಮತ್ತು ಸಿದ್ಧಿಗೋಸ್ಕರ. ಇದೆಲ್ಲ ಏನಕ್ಕೆ ಉಪಯೋಗ ಮಾಡ್ತಾರೆ ನೋಡಿ? ಕಾಳಿಯನ್ನು
ಸ್ಮಶಾನ ಕಾಳಿಯಲ್ಲಿ ಬಹಳಷ್ಟು ವಿಧಾನ ಇದೆ. ಸ್ಮಶಾನ ಕಾಳಿ, ಭದ್ರಕಾಳಿ, ಮತ್ತು ಶೂಲಿನಿ ಕಾಳಿ, ಇದೆಲ್ಲನೂ ಕೂಡ ಬರುತ್ತೆ. ಹ್ಮ್. ಕಾಳಿಯನ್ನು ಹೊಲಿಸ್ಕೊಬೇಕಾದ್ರೆ ಮೊದಲು ಡಾಕಿನಿ ಶಾಕಿನಿನ ಹೊಲಿಸ್ಕೊಬೇಕಾಗುತ್ತೆ. ಹ್ಮ್. ಉದಾಹರಣೆಗೆ ನೀವು ನೋಡಿದಾಗ ಚಿನ್ನಮಸ್ತಕ ದೇವಿನ ನೋಡಿರ್ತೀರ. ಹ್ಮ್. ಆ ಫೋಟೋನು ಕೂಡ ಬೇಕಾದ್ರೆ ತೋರಿಸ್ತೀನಿ. ಹ್ಮ್. ಚಿನ್ನಮಸ್ತಕ ದೇವಿಯನ್ನು ನೋಡಿದಾಗ ಸಾಕ್ಷಾತ್ ಪಾರ್ವತಿ ಹ್ಮ್. ಅವರ ತಲೆಯನ್ನೇ ಕತ್ತರಿಸಿಕೊಂಡು ಆಯಿತು ಬರುವಂತಹ ರಕ್ತವನ್ನು ಎರಡು ಯಕ್ಷಿಣಿಗಳು ಶಾಕಿನಿ ಮತ್ತು ಡಾಕಿನಿಯರಿಗೆ ರಕ್ತವನ್ನು ಪೂರ್ಣವಾಗಿ ಕುಡಿಸುವಂಥದ್ದು. ಹ್ಮ್. ಕಾಲ ಕೆಳಗಡೆ ರತಿಮನ್ಮಥವನ್ನು ಇದು ಯೋಗ ಕ್ರಿಯೆಗಳು ಹ್ಮ್. ಕ್ರಿಯೆಗಳಲ್ಲಿ ಉಪಯೋಗಿಸುವಂಥದ್ದು. ಇದೆಲ್ಲನೂ ಕೂಡ ಈ ತಂತ್ರಶಾಸ್ತ್ರದಲ್ಲಿ ಒಂದು ವಿಧಾನ. ಹ್ಮ್. ಎರಡನೇ ವಿಧಾನ ತಾರಾದೇವಿ ಪೀಠದಲ್ಲೂ ಕೂಡ ಈ ಕ್ರಿಯೆಗಳನ್ನು ನೋಡ್ತೀವಿ ನಾವು. ಅಂದರೆ ಈ ಸ್ಮಶಾನ ಕಾಳಿ ಮತ್ತು ತಾರಾಪೀಠದಲ್ಲಿ ತಾರಾದೇವಿಯನ್ನು ಸಿದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ, ಆವಾಹನೆಗಳನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಮತ್ತು ದೈವವನ್ನು ನಾವು ಪೂರ್ಣವಾಗಿ ಶಕ್ತಿಯನ್ನು ಅನುಗ್ರಹ ಮಾಡಿಕೊಳ್ಳೋದಕ್ಕೋಸ್ಕರ ಈ ಪಂಚಮುಂಡಾಸನದಲ್ಲಿ ಕುಂತು ಈ ಪ್ರಯೋಗಗಳನ್ನು ಮಾಡಬೇಕಾಗುತ್ತೆ. ಈಗ ಪಂಚಮುಂಡಾಸನ ಅಂದರೆ ಈಗ ನೀವು ಹೇಳಿದ್ರಿ ನರಮುಂಡ ಅಥವಾ ವಾನರ ಮುಂಡ ಇರ್ಬೋದು, ಇಲ್ಲ ಸರ್ಪಮುಂಡ ಇರ್ಬೋದು, ನರಿಮುಂಡ, ಇದನ್ನು ಅದರ ಯಾರೋ ಒಬ್ಬರು ಹಿಂಗೆ ಯಾವುದೋ ಒಂದು ಪ್ರಾಣಿ ಹಿಂಗೆ ತೀರೋಗಿದೆ ಅಂದಾಗ ಆ ಒಂದು ಪ್ರಾಣಿದು ಯಾವುದೋ ಸಿಕ್ಕಿದ್ದು, ಇವಾಗ ಯಾವುದೋ ಒಂದು ಕೋತಿ ಯಾವುದೋ ಒಂದು ಸಿಕ್ತು, ಆ ಒಂದು ಕೋತಿದ್ದು ತಲೆಬುಡೆ ಸಿಕ್ಕಿದ್ದನ್ನ ತೊಗೊಂಬರ್ಬೇಕಾ, ಅಥವಾ ಆ ಒಂದು ಕ್ಷಣದಲ್ಲಿ ಅಥವಾ ಆ ಒಂದು ತಿಥಿ ನಕ್ಷತ್ರದಲ್ಲೇ ದೇಹನ ಬಿಟ್ಟಿರುವಂತಹ ಕೋತಿದಾಗಿ ಹೆಂಗೆ ಅಂತದ್ದು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅದನ್ನು? ನೋಡಿ, ಇದು ಬಹಳ ಒಳ್ಳೆಯ ಪ್ರಶ್ನೆ. ಈ ಪಂಚಮುಂಡಾಸನಗಳಲ್ಲಿ ಈ 5 ಮುಂಡಗಳು ಬಹಳ ವಿಶೇಷವಾಗಿರುತ್ತೆ. ಮತ್ತು ಈ 5 ಮುಂಡಾಸನದಲ್ಲಿ ಬಹಳ ಪ್ರಮುಖವಾಗಿ ಬರುವಂಥದ್ದು ನರಮುಂಡ, ಅಂದರೆ ಮನುಷ್ಯರ ತಲೆಬುರುಡೆ. ಆ ಮನುಷ್ಯನ ತಲೆಬುರುಡೆ ಅನ್ನುವಂಥದ್ದು ಅಂದರೆ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ, ಅಥವಾ ಅಷ್ಟಮಿ ದಿನ, ಭೈರವಾಷ್ಟಮಿ ಆಗಿರಬಹುದು, ದುರ್ಗಾಷ್ಟಮಿ ಆಗಿರಬಹುದು, ಕಾಲಾಷ್ಟಮಿ ಆಗಿರಬಹುದು, ಇಂತಹ ತಿಥಿ ನಕ್ಷತ್ರಗಳಲ್ಲಿ ಸತ್ತು ಹೋಗಿರುವಂತಹ ವ್ಯಕ್ತಿಯ ತಲೆಬುರುಡೆ, ಹೆಣ್ಣಾಗಿರಬಹುದು ಅಥವಾ ಗಂಡಾಗಿರಬಹುದು, ತಲೆಬುರುಡೆ ಒಂದು. ಎರಡನೇದು ಸರ್ಪಮುಂಡ ಅಂತ ಹೇಳ್ತೀವಿ. ಈ ಷಷ್ಠಿ ದಿನ, ಸುಬ್ರಹ್ಮಣ್ಯ ಷಷ್ಠಿ ಅಂದರೆ ಸುಬ್ರಹ್ಮಣ್ಯ ಷಷ್ಠಿ ಅಂತೇನಿಲ್ಲ, ಷಷ್ಠಿ ದಿನ ಸತ್ತು ಹೋಗಿರುವಂತಹ ಹಾವು, ಅದರ ತಲೆಬುರುಡೆ ಆಗಿರ್ಬೋದು. ಮತ್ತು ಶನಿವಾರ ಸತ್ತು ಹೋಗಿರುವಂತಹ ಮಂಗನ ತಲೆಬುರುಡೆ ಆಗಿರ್ಬೋದು. ಅರ್ಥ ಇದೆಯಲ್ಲ? ಈ ಬೆಕ್ಕು ಭಾನುವಾರ ಅಂದರೆ ಕಪ್ಪು ಬೆಕ್ಕೆ ಆಗಿರ್ಬೇಕು, ಇದಕ್ಕೆ ಕರಿ ಬೆಕ್ಕು ಸತ್ತು ಹೋಗಿರುವಂತಹ ತಲೆಬುರುಡೆ. ಇಂತಹ ಕೆಲವೊಂದು ಬಹಳ ವಿಶೇಷವಾಗಿರುವಂತಹ ಗಳಿಗೆಗಳು ಅಂತ ಬರುತ್ತೆ ಇದಕ್ಕೂ ಕೂಡ. ಸುಮ್ಮನೆ ತಂತ್ರಶಾಸ್ತ್ರ ನಾವು ಅದೆಲ್ಲ ಯಾವುದು ಸಿಕ್ತು ತಂದಿಟ್ಬಿಟ್ಟೆ ಮಾಡಿಬಿಟ್ಟೆ ಅಂತ ಅಲ್ಲ, ಅದು ಅದರದೇ ಆದಂಥ ಪರ್ಟಿಕ್ಯುಲರ್ ಕಾಲ ನಕ್ಷತ್ರ ತಿಥಿ ಅಂತ ಬರುತ್ತೆ. ಅದೆಲ್ಲನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಆಯಿತಾ ತ್ರಿಕೋನ ಆಕಾರದಲ್ಲಿ ಇದನ್ನು ಆಸನಗಳನ್ನು ಮಾಡಬೇಕಾಗುತ್ತೆ. ಇದು ಮಾಡುವಂಥ ಸ್ಥಳ ಒಂದು ಸ್ಮಶಾನ. ಅಂದರೆ ಆಸನ ಮಾಡ್ತಾರೆ ಅಂದರೆ ಹಿಂಗೆ ಹೂತು ಹಾಕ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂತಾರ, ಅಥವಾ ಮೊದಲನೇದಾಗಿ ತ್ರಿಕೋನದಲ್ಲಿ ತೆಗಿತಾರೆ, ಮಣ್ಣು ತೆಗಿತಾರೆ. 1 ಅಡಿ ಅಥವಾ 2 ಅಡಿ ಮಣ್ಣು ತೆಗೆದು ಅದರ ಮೇಲೆ ಪೂರ್ಣವಾಗಿ ತ್ರಿಕೋನದಲ್ಲಿ ಅಥವಾ ಚತುರ್ಭುಜದಲ್ಲಿ ಈ ಆಸನವನ್ನು, ಈ ಪಂಚಮುಂಡಗಳನ್ನು ಇಟ್ಟು ಅದರ ಮೇಲೆ ಮಂಡಲಗಳನ್ನು ಹಾಕಿ ಆಸನ ರೆಡಿ ಮಾಡ್ತಾರೆ. ಆಸನ ರೆಡಿ ಮಾಡಿ ಸ್ಮಶಾನದಲ್ಲಿ ನಡೆಯುವಂಥದ್ದು ಈ ಕ್ರಿಯೆಗಳು. ಮತ್ತು ರಾತ್ರಿ ಪೂರ ಏಕಾಗ್ರತೆಯಿಂದ ಕೂರಬೇಕು. ದೈವ ಮಂತ್ರದೀಕ್ಷೆ, ಗುರುಗಳು ಏನು ಮಂತ್ರದೀಕ್ಷೆ ಕೊಟ್ಟಿರ್ತಾರೋ ಅಥವಾ ಕಾರ್ಯದೀಕ್ಷೆಗಳನ್ನು ಕೊಟ್ಟಿರ್ತಾರೋ ಅದನ್ನು ಅವರು ಪಠಣೆಗಳನ್ನು, ದೈವ ಸಿದ್ಧಿಯನ್ನು ಮತ್ತು ಪ್ರಯೋಗವನ್ನು ಪ್ರಾರಂಭ ಮಾಡಬೇಕು. ಪ್ರಯೋಗ ಒಂದು ಸಾರಿ ಪ್ರಾರಂಭ ಮಾಡಿದಾಗ ಕೆಳಗಿರುವಂತಹ ಬುರುಡೆಗಳು ಆಕ್ಟಿವ್ ಆಗುತ್ತೆ, ಜೀವ ಕಡೆ ಬಂದು ಮತ್ತು ಪ್ರೇತಗಳು ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಆ ಸ್ಥಳದಿಂದ ಏನಾದರೂ, ಆ ಮಂಡಲದಿಂದ ಅವನೇನಾದರೂ ವ್ಯಕ್ತಿ ಎದ್ದು ಹೋಯ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಹುಚ್ಚನಾಗಿ ಅಲೆದಾಡ್ತಾನೆ. ಆ ವ್ಯಕ್ತಿ ಜನ್ಮದಲ್ಲೂ ಸರಿ ಹೋಗಲ್ಲ. ಪೂರ್ಣವಾಗಿ ಏಕಾಗ್ರತೆಯಿಂದ ಅವನು ಕುಂತು ಸಾಧನೆ ಮಾಡಿ ಸಿದ್ಧಿ ಮಾಡಿಕೊಂಡಿದ್ದೇ ಆಯಿತು. ಒಂದು ಕಾಳೆ ಆಗಿರಬಹುದು ಅಥವಾ ತಾರಾದೇವಿ ಆಗಿರಬಹುದು. ಬಹಳ ಪ್ರಮುಖವಾಗಿ ತಾರಾದೇವಿಯನ್ನು ಉಗ್ರತಾರ ಅಂತಲೂ ಕರಿತೀವಿ ನಾವು. ಉಗ್ರತಾರವನ್ನು ಪೂರ್ಣವಾಗಿ ಆವಾಹನೆ ತಗೊಂಡು ಶಕ್ತಿಗಳನ್ನು ಅನುಗ್ರಹ ಮಾಡಿಕೊಂಡು ಸಿದ್ಧಿ ಮಾಡುವಂಥ ತಂತ್ರಗಾರಿಕೆ. ಈ ತಂತ್ರಗಾರಿಕೆಯನ್ನು ಉಗ್ರ ರೂಪದಲ್ಲಿ ಪ್ರಯೋಗ ಮಾಡ್ತಾರೆ ಶತ್ರು ವಿನಾಶಕ್ಕೆ. ಅಂದರೆ ಶತ್ರುಗಳಿಗೆ ವಿನಾಶಕ್ಕೆ ಆಗುವಂಥದ್ದು. ಅಂದರೆ ಅವರಿಗೆ ಕರುಣೆ ಅನ್ನುವಂಥದ್ದು ಇರೋದಿಲ್ಲ ಆ ವ್ಯಕ್ತಿಗಳಿಗೆ. ಅವ್ರು ಏನು ಕೆಲಸ ಮಾಡಬೇಕು, ಏನು ಕಾರ್ಯ ಆಗಬೇಕು, ಶತ್ರು ವಿನಾಶ ಆಗಬೇಕು ಅಷ್ಟೇ. ಆ ಕಾರ್ಯಕ್ಕೆ ಮಾತ್ರ ಮಾಡುವಂಥ ಪ್ರಯೋಗಗಳಿವೆಲ್ಲ. ಓಕೆ ಗುರುಗಳೇ, ಇದರ ಒರಿಜಿನ್ ಹೇಗೆ? ಪಂಚಮುಂಡಾಸನ ಎಲ್ಲಿಂದ ಪ್ರಾರಂಭ ಆಯಿತು, ಯಾರು ಪ್ರಾರಂಭ ಮಾಡಿದ್ದು? ಪಂಚಮುಂಡಾಸನವಾಗಿ ನೋಡಿದಾಗ ವಸಿಷ್ಠ ಮಹಾಮುನಿಗಳ ಹೆಸರನ್ನು ಉಲ್ಲೇಖ ಮಾಡಲೇಬೇಕು ಇದರಲ್ಲಿ. ಓಕೆ. ಅದಕ್ಕೋಸ್ಕರ ಅಂತ ಹೇಳಿದ್ರೆ
ಸಮಯಾಚಾರದಲ್ಲಿ ಒಂದು ಸಾತ್ವಿಕವಾಗಿ ತಾರಾದೇವಿಯನ್ನು ಹೋಲಿಸ್ಕೊಳ್ಳೋಕ್ಕೆ ಗುರುಗಳು ಹೋಗ್ತಾರೆ, ಹ್ಞೂ ವಸಿಷ್ಠರು. ದೇವಿ ಒಲಿಯೋದಿಲ್ಲ. ವಸಿಷ್ಠರು ಸಾವಿರಾರು ವರ್ಷಗಳ ಕಾಲ ಕುಂತು ಸದಾಚಾರವಾಗಿ ತಪಸ್ಸು ಮಾಡಿದ್ರು. ತಾರಾದೇವಿಯನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಸದಾಚಾರವಾಗಿ ಕುಂತು ತಪಸ್ಸು ಮಾಡಿದ್ರು. ಆಗ ತಾರಾದೇವಿ ಒಲಿದಿಲ್ಲ, ಸಿದ್ಧಿ ಆಗಲಿಲ್ಲ. ಯಾವಾಗ ಅಶರೀರವಾಣಿ ಯಾವಾಗ ಕೇಳಿಸ್ತೋ ಆಗ ಅವರು ವಾಮಾಚಾರ ಪದ್ಧತಿಯಲ್ಲಿ, ಪೂರ್ಣವಾಗಿ ದಕ್ಷಿಣಾಚಾರ ಪದ್ಧತಿಯಲ್ಲಿ ಕುಂತು ಈ ಪಂಚಮುಂಡಾಸನ ಕ್ರಿಯೆಗಳನ್ನು ಮಾಡಿ ತಾರಾದೇವಿಯನ್ನು ಒಲಿಸ್ಕೊಂಡ್ರು. ಆಗ ತಾರಾದೇವಿ ಸಾಕ್ಷಾತ್ ಒಲಿದಿದ್ದು, ಓಕೆ. ಅನುಗ್ರಹ ಆಗಿದ್ದು, ಹ್ಞೂ ಪೂರ್ಣಾನುಗ್ರಹ ಆಗಿ ವಸಿಷ್ಠರಿಗೆ ಪೂರ್ಣ ಸಂದೇಶವನ್ನು ಕೊಟ್ಟಿದ್ದು ಈ ಪದ್ಧತಿಯ ಮೂಲಕ. ಈ ಪಂಚಮುಂಡಾಸನ ಕ್ರಿಯೆಗಳ ಮೂಲಕ ಯಾರು ನನ್ನ ಕಾರ್ಯಗಳನ್ನು ಮಾಡ್ತಾರೋ, ಯಾರು ಈ ಪ್ರಯೋಗಾದಿಗಳನ್ನು ಮಾಡ್ತಾರೋ ಅವರಿಗೆ ನಾನು ಈ ಪೂರ್ಣಾನುಗ್ರಹವನ್ನು ಮಾಡ್ತೀನಿ ಅನ್ನುವಂತಹ ಕ್ರಿಯೆಗಳನ್ನು ವಸಿಷ್ಠರು ಆ ಕಾಲದಲ್ಲಿ ತಿಳಿಸ್ಕೊಟ್ಟಿದ್ದು. ಇದು ಶಾಸ್ತ್ರದಲ್ಲಿ ಕೂಡ ಉಲ್ಲೇಖ ಇದೆ. ಓಕೆ. ಈ ಪಂಚಮುಂಡಾಸನ ಕಲಿಬೇಕು ಅಂದರೆ ಯಾರು ಬೇಕಾದ್ರೂ ಕಲಿಬೋದಾ ಅಥವಾ ಗುರು ಮುಖೇನ ಮಾತ್ರ ಕಲಿಬೇಕು? ಹೇಗೆ ಕಲಿಯೋಕ್ಕಾಗತ್ತೆ, ಯಾರು ಬೇಕಾದರೂ? ಇವಾಗ ಸುಮಾರು ಏನೋ ವಿಡಿಯೋ ಇದನ್ನ ನೋಡಿದೆ. ಇಲ್ಲ ಖಂಡಿತವಾಗಲೂ ಇದೆಲ್ಲನೂ ಕೂಡ ಗುರುಮುಖೇನ. ಹ್ಞೂ ಆಯಿತಾ? ತಂತ್ರಶಾಸ್ತ್ರದಲ್ಲಿ ಅದರಲ್ಲಿ ಕೆಲವೊಂದು ಹಂತಗಳಂತೆ ಇರುತ್ತೆ. ಹ್ಞೂ ಕೆಲವೊಂದು ಪ್ರಕಾರಗಳಲ್ಲಿ ಅವರು ಕಲಿಬೇಕಾಗುತ್ತೆ. ಹ್ಞೂ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 10 ವರ್ಷ ಕಲಿತಾದ ಮೇಲೆ ಇದೆಲ್ಲ ಕ್ರಿಯೆಗಳು ಅವರಿಗೆ ಪ್ರಾರಂಭ ಆಗುತ್ತೆ. ಓಕೆ. ಪಂಚಮುಂಡಾಸನ ಕ್ರಿಯೆಗಳು, ಮಾರಣ ಕ್ರಿಯೆಗಳು, ಬಲಿಪ್ರದಾನ ಕ್ರಿಯೆಗಳು, ಆಮೇಲಿಂದ ಅದಕ್ಕೆ ನಡೆಯುವಂಥ ಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ ಅವರಿಗೆಲ್ಲ. ಓಕೆ. ಸ್ಟಾರ್ಟಿಂಗ್ಗೆ ಕಲಿಬೇಕು ಅಂತ ಹೇಳಿದಾಗ ಬಂದು ಪಂಚಮುಂಡಾಸನ ಕ್ರಿಯೆಯಲ್ಲಿ ಆಯಿತಾ ಕೂರಿಸ್ಬಿಡಲ್ಲ ಅವರಿಗೆಲ್ಲರೂ ಕೂಡ. ಕೆಲವೊಂದು ಹಂತಗಳು, ಪರೀಕ್ಷೆಗಳು ನಡೆದಾದ ಮೇಲೇ ನೆಕ್ಸ್ಟು ಈ ಆಸನದ ಮೇಲೆ ಕೂರಿಸುವಂಥದ್ದು ಅವರಿಗೆ. ಗುರುಗಳಿಗೆ ಒಂದು ಪಂಚಮುಂಡಾಸನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರೆ, ಭಸ್ಮಕೃತ್ಯ ಬಗ್ಗೆ ಮುಂದಿನ ವಿಡಿಯೋಲಿ ನಾವು ಸಂಕ್ಷಿಪ್ತವಾಗಿ ಮಾತಾಡೋಣ ಗುರುಗಳೇ. ಖಂಡಿತವಾಗಲೂ ಮಾತಾಡುವ. ಶುಭ ಆಗಲಿ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸನ್ಮಂಗಳಾದಿ ಭವಂತು. ನಮಸ್ಕಾರ.